ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಸಂಕಲ್ಪ ಬಿಜೆಪಿ ಪ್ರಮುಖರ ಸಭೆ. ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಟಿಕೆಟ್ ವಂಚಿತ ಆಕಾಂಕ್ಷಿಗಳು ಕಾಲೆಳೆಯುವ ಸಾಂಕ್ರಾಮಿಕ ಕಾಂಗ್ರೆಸ್ ಪಕ್ಷದಲ್ಲಿದೆ. ಆದರೆ ಈ ಸಾಂಕ್ರಾಮಿಕ ಇತ್ತೀಚೆಗೆ ಬಿಜೆಪಿಗೂ ಹರಡಿರುವುದು ವಿಷಾದಕರ ಸಂಗತಿ. ಇದು ತೊಲಗಬೇಕು ಎಂದು ವಿಧಾನ ಪರಿಷತ್ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು. ಬ್ಯಾಟರಾಯನಪುರ ಕ್ಷೇತ್ರ ಬಿಜೆಪಿ ವತಿಯಿಂದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್.ಸಿ. ತಮ್ಮೇಶ್ ಗೌಡ ಅವರ ನೇತೃತ್ವದಲ್ಲಿ ಸಂಕಲ್ಪ ಶೀರ್ಷಿಕೆ ಅಡಿಯಲ್ಲಿ ಶನಿವಾರ ಆಯೋಜಿಸಿದ್ದ ಬಿಜೆಪಿ ಪ್ರಮುಖರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಿಜೆಪಿ ಶಿಸ್ತು, ಮೌಲ್ಯಗಳಿಗೆ ಹೆಸರಾದ ಪಕ್ಷ. ರಾಷ್ಟ್ರೀಯತೆ, ದೇಶಾಭಿಮಾನ ನಮ್ಮ ಧ್ಯೇಯವಾಗಿದೆ. ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಟಿಕೆಟ್ ವಂಚಿತ ಅಭ್ಯರ್ಥಿ ಆಕಾಂಕ್ಷಿಗಳು ಕಾಲೆಳೆದು ಸೋಲಿಸುವ ಸಂಸ್ಕೃತಿ ಕಾಂಗ್ರೆಸ್ನಲ್ಲಿದೆ. ಆದರೆ ಇತ್ತೀಚೆಗೆ ಈ ಸಾಂಕ್ರಾಮಿಕ ಬಿಜೆಪಿಗೂ ಹರಡಿದ್ದು, ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಬಿಜೆಪಿಗರೇ ಸೋಲಿಸುವ ಕುತಂತ್ರದ ನಡೆಗಳು ನಡೆಯುತ್ತಿವೆ. ಇದು ತೊಲಗಬೇಕು. ಇನ್ನು ಇಂತಹ ಅಸಹನೀಯ ಬೆಳವಣಿಗೆಗಳನ್ನು ತಡೆಯಲು ಅಗತ್ಯ ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಪಕ್ಷಕ್ಕೆ ಬಹುದೊಡ್ಡ ನಷ್ಟ ಉಂಟಾಗುತ್ತದೆ ಎಂದರು. ನಂತರ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್.ಸಿ. ತಮ್ಮೇಶ್ ಗೌಡ ಮಾತನಾಡಿ, ವೋಟ್ ಚೋರಿ ತಡೆ ಕುರಿತು ರಾಹುಲ್ ಗಾಂಧಿಯವರು ಅಸಮಂಜಸವಾಗಿ ಮಾತನಾಡುತ್ತಿದ್ದಾರೆ. ವೋಟ್ ಚೋರಿ ತಡೆ ಜಾರಿಯಾದರೆ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ ವರದಾನವಾಗಲಿದ್ದು, ಕಳೆದ ಹಲವು ವರ್ಷಗಳಿಂದ ವೋಟ್ ಚೋರಿಯಿಂದಲೇ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಿದೆ ಎಂದು ಆರೋಪಿಸಿದರು. ಬ್ಯಾಟರಾಯನಪುರ ಕ್ಷೇತ್ರದ 14 ವಾರ್ಡ್ಗಳಲ್ಲೂ ಬಿಜೆಪಿ ಸದೃಢವಾಗಿದ್ದು, ಮುಂಬರುವ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಎಲ್ಲ 14 ವಾರ್ಡ್ಗಳಲ್ಲೂ ಬಿಜೆಪಿ ವಿಜಯ ಪತಾಕೆ ಹಾರಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಸ್. ಹರೀಶ್, ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ಪ್ರಜಾಪವರ್ ನ್ಯೂಸ್, ಯಲಹಂಕ. ನೋಡಿ, ಸಂಕಲ್ಪ ಅನ್ನುವಂಥ ನಮ್ಮ ಪ್ರಮುಖ ಕಾರ್ಯಕರ್ತರ ಸಭೆ ಮಾಡುವ ಮೂಲಕ ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ, ರಸ್ತೆಗಳು ಗುಂಡಿ ಬಿದ್ದಿದೆ, ಮತ್ತು ನಮ್ಮ ಈ ಖಾತಾ ಬಿ ಖಾತಾ ಮೂಲಕ ಜನರನ್ನು ಲೂಟ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ನೀರಿನ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದರು. ಒಂದು ರೀತಿ ಬೆಂಗಳೂರಿನಲ್ಲಿ ವಿಪರೀತ ಟ್ಯಾಕ್ಸ್ಗಳನ್ನು ತೆಗೆದುಕೊಂಡು ಬೆಲೆ ಏರಿಕೆಯನ್ನು ಮಾಡಿಬಿಟ್ಟು ಬೆಂಗಳೂರಿಗೆ ಯಾವ ರೀತಿಯ ಅನುಕೂಲತೆಗಳನ್ನು ಕೊಡಬೇಕಾಗಿತ್ತು ಅದನ್ನು ಕೊಡೋದಿಲ್ಲ. ಆಮೇಲೆ ಹೆಚ್ಚಾಗಿ ಬ್ಯಾಟರಾಯನಪುರದಲ್ಲಿನೇ ಹೇಳೋದಾದರೆ ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟ್ರಾಗಿ ಮತ್ತು ಹೆಚ್ಚು ಮಾತಾಡ್ತಾ ಇರ್ತಕ್ಕಂಥ ಮಂತ್ರಿಗಳಾಗಿ ಈ ಭಾಗದಲ್ಲಿ ಅನುಕೂಲತೆಗಳನ್ನು ಜನರಿಗೇನು ಕೊಡಬೇಕಾಗಿತ್ತು ಅದರಲ್ಲಿ ವಿಫಲರಾಗಿದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಪೂರ್ತಿಯಾಗಿ ವಿಫಲ ಆಗಿದೆ. ಆಮೇಲೆ ಟನಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದರೊಳಗೂ ಕೂಡ ಸಾಕಷ್ಟು ಅನಾನುಕೂಲತೆಗಳನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು. ಆಮೇಲೆ ಮೆಟ್ರೋನಲ್ಲಿ ಎಷ್ಟು ಪರಿಷ್ಕರಣೆಗೆ ನಾವು ಕೂಡ ಚುನಾವಣಾ ಆಯೋಗದ ಜೊತೆ ಕೈ ಜೋಡಿಸಿ ನಮ್ಮ ಕೆಲಸವನ್ನು ನಮ್ಮ ಮತಗಟ್ಟೆಗಳಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ. ಜೊತೆಗೆ ರಾಜ್ಯ ಸರ್ಕಾರದ ವೈಫಲ್ಯಗಳು, ಕ್ಷೇತ್ರದ ಶಾಸಕರು, ಕಂದಾಯ ಸಚಿವರಾಗಿ ಮಾಡಿರ್ತಕ್ಕಂಥ ಅನಾಚಾರಗಳ ಬಗ್ಗೆ ಜನರ ಮಧ್ಯೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಇಲಾಖೆಯ ಸಚಿವರಾಗಿ ಜನರ ಹತ್ರ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೇನು ಹೊರಟಿದ್ದಾರೆ. ಖಾತಾ ಹೆಸರಿನಲ್ಲಿ ಈ ಖಾತಾ ಮಾಡೋಕ್ಕೆ ಹೊರಟರು. ಖಾತಾ ಇದ್ದಂಥವ್ರು ಈ ಖಾತಾ ಮಾಡ್ತೀವಿ ಅಂತೇಳಿ ಹಣ ಜನದ ಹತ್ರ ಸುಲಿಗೆ ಮಾಡ್ತಕ್ಕಂಥ, ಭ್ರಷ್ಟಾಚಾರ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಆದರೆ, ಮತ್ತೊಂದು ದಂಧ ಈಗ ಶುರು ಮಾಡಿದ್ದಾರೆ. ಬಿ ಖಾತಾಯಿಂದ ಖಾತಾ. ನೀವು ಖಾತಾ ಸರಿ ಇಲ್ಲ ಅಂತ ಈ ಖಾತಾ ಮಾಡಿದ್ಮೇಲೆ ಬಿ ಖಾತಾಯಿಂದ ಖಾತಾ ಮಾಡ್ತಕ್ಕಂಥದ್ದೇನಿದು? ಜನರನ್ನು ಸುಲಿಗೆ ಮಾಡ್ತಕ್ಕಂಥದ್ದು. ಇವತ್ತು 20 ಅಡಿ ರಸ್ತೆ ಇದೆ, ಅಪ್ರೂವ್ಡ್ ಲೇಔಟ್ ಇಲ್ಲ ಅಂತ ನೀವು ಇವತ್ತು ಬಿ ಖಾತಾ ಕೊಟ್ಟಿದ್ದೀರ. ಇವತ್ತು ನಿಮಗೆ ಟ್ಯಾಕ್ಸ್ ಕಟ್ಟಿಬಿಟ್ರೆ, ಲಂಚ ಕೊಟ್ಬಿಟ್ರೆ ನೀವು ಖಾತಾ ಮಾಡೋದಾದರೆ ಅಲ್ಲಿ ಸೌಲಭ್ಯಗಳನ್ನು ಕೊಡೋಂಥವ್ರು ಯಾರು? ಇಷ್ಟು ವರ್ಷ ನೀವು ಟ್ಯಾಕ್ಸ್ ತಗೊಂಡಿದ್ರಲ್ಲ ಬಿ ಖಾತಾ ಹೆಸರಲ್ಲಿ, ಅವ್ರಿಗೆ ಯಾವ ಸೌಲಭ್ಯಗಳನ್ನು ನೀವು ಕೊಟ್ಟಿದ್ದೀರಾ?
ಒಂದು ರೀತಿ ಸರ್ಕಾರ ಜನರಿಂದ ಲೂಟಿ ಹೊಡಿತಕ್ಕಂಥ ಭ್ರಷ್ಟಾಚಾರ ದಂಧ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೊರಟಿದೆ. ಇದರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿ ಬೂತಲ್ಲೂ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೇವೆ. ಜೊತೆಗೆ ಈ ಸರ್ಕಾರ ಬಂದ ಮೇಲೆ BBMP ಟ್ಯಾಕ್ಸ್ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಕಸದ ಟ್ಯಾಕ್ಸ್ ಜಾಸ್ತಿ ಆಗಿರ್ತಕ್ಕಂಥದ್ದು, ಕಸದ ಸೆಸ್ ಜಾಸ್ತಿ ಆಗಿರ್ತಕ್ಕಂಥದ್ದು, ಪಾರ್ಕಿಂಗ್ ಚಾರ್ಜ್ ಜಾಸ್ತಿ ಆಗಿರ್ತಕ್ಕಂಥದ್ದು, ನೋಂದಣಿ ಶುಲ್ಕ ಏರಿಕೆ ಆಗಿರ್ತಕ್ಕಂಥದ್ದು, ಹಾಲಿನ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ವಿದ್ಯುತ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಮೂಲಭೂತವಾಗಿ ಬಳಸ್ತಕ್ಕಂಥ ವಸ್ತುಗಳ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರವನ್ನು ಜನರ ಮಧ್ಯೆ ತಿಳಿಸಿ ಸರ್ಕಾರದ ವಿರುದ್ಧ ಒಂದು ಆಂದೋಲನವನ್ನು, ಈ ಶಾಸಕರ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನು ಈ ಸಭೆಯ ಮೂಲಕ ಸಂಕಲ್ಪದ ಮೂಲಕ ನಾವು ಹೊರಟಿದ್ದೇವೆ. ಸರ್, GBA ಚುನಾವಣೆಯಲ್ಲಿ ಅಂದರೆ ಒಂದು ವಿದ್ಯಾರ್ಥಿ ಸಂಘಟನೆಯಿಂದ ಬಂದಂತ ನನಗೆ ಬೆಂಗಳೂರಿನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅವಕಾಶ ಕೊಡೋ ರೀತಿಯಾಗಿದ್ದು ಕೂಡ ಇದೇ ಸಂಘಟನೆಯ ಮೂಲದಿಂದ ಬಂದ ಕಾರಣಕ್ಕಾಗಿಯೇ ಅದಕ್ಕಾಗಿ ಪಕ್ಷದಲ್ಲಿ ಕೆಲಸ ಮಾಡಿದ ಕಾರಣಕ್ಕಾಗಿ ಇವತ್ತು ಯಾವ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೀವಿ. ಬಹಳ ಜನ ನನಗೂ ಹೇಳ್ತೀನಿ ನಮ್ಮ ಜಿಲ್ಲಾಧ್ಯಕ್ಷ ನನ್ನ ಪಕ್ಕದಲ್ಲಿ ಕೂತಿದ್ರು, ಹೇಳ್ತಿದ್ರು, ಏನಣ್ಣ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಮಾಡಲ್ಲ, ಇನ್ನು MLA ತಂಡದವರ ನೀನು ಅವಾಗ ಇವೆಲ್ಲ ಶುರು ಮಾಡಿದೀಯ ಅಂತ. ಮೊನ್ನೆ ದಸರಾ ಉತ್ಸವ ಮಾಡ್ಬೇಕಂತಂದ ಬಹಳಷ್ಟು ಜನ ನನ್ನ MLA ಸ್ನೇಹಿತರು ಫೋನ್ ಮಾಡಿದ್ರು, ಏನಣ್ಣ ಇನ್ನು 3 ವರ್ಷ ಇದೆ ಎಲೆಕ್ಷನ್, ನೀನು ಇವಾಗ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡೋದ್ರೆ ತಡಿಬೇಕಲ್ಲ, ಜನ ಜ್ಞಾಪಕ ಇರ್ತದ ಅಂತಂದ್ರು. ನಾನು ಎಲ್ರಿಗೂ ಒಂದು ಮಾತನ್ನ ಹೇಳಿದೆ, ನನ್ನ ಚುನಾವಣೆ 3 ವರ್ಷ ಇರ್ಬೋದು, ರಾಜಕೀಯ ವಿದ್ಯಮಾನಗಳು ಅಷ್ಟೊತ್ತಿಗೆ ಏನಾದ್ರೂ ಆಗ್ಬೋದು, 2ನೇ ಭಾಗ. ಆದ್ರೆ ಇವತ್ತಿರ್ತಕ್ಕಂಥದ್ದು ನನ್ನ ಕಾರ್ಯಕರ್ತರ ಚುನಾವಣೆ, ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಬೆಂಗಳೂರು ಉತ್ತರದಲ್ಲಿ ನಡೆದ ಮಹಾನಗರ ಪಾಲಿಕೆಯಲ್ಲಿ ಬ್ಯಾಟಾಯಂತ್ರ ನಂಬರ್ 1 ಇರಬೇಕು, 14 ಸ್ಥಾನ ಕೂಡ ಗೆಲ್ಲಬೇಕು ಅಂತಕ್ಕಂಥ ಕಮಿಟ್ಮೆಂಟ್ ನನಗಿರೋದ್ರಿಂದ ನನ್ನ ಕಾರ್ಯಕರ್ತರಿಗೆ ಉತ್ಸಾಹನೂ ಬರಬೇಕು. ನನಗೆ ವೋಟ್ ಹಾಕಿರ್ತಕ್ಕಂಥ 1,22,000 ಜನ ಮತದಾರರು ಯಾವತ್ತೂ ಕೂಡ ಇಂಥದ್ದು ವೋಟ್ ಹಾಕಿದ್ವಿ ಅಂತ ಬೇಸರ ಪಟ್ಕೊಳ್ಳೋ ರೀತಿ ಇರಬಾರ್ದು. ನಾವು ವೋಟ್ ಹಾಕಿದ್ದಕ್ಕೂ ಸಾರ್ಥಕ ಆಗಿದೆ. ನಾವು ವೋಟ್ ಹಾಕಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಜೊತೆ ಓಡಾಡ್ತಿದ್ದಾರೆ ಅಂತಕ್ಕಂಥ ಭಾವನೆ ಬರಬೇಕು ಅಂತ ಆ ತರ ಭಾರತದ ಇಮೇಜ್ ಅನ್ನ ಬೆಳೆಸಿದ್ದಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ, ಏನಂತ, ವ್ಯಕ್ತಿಯ ಉನ್ನತಿಯಲ್ಲಿ ದೇಶದ ಉನ್ನತಿ ಇದೆ ಅಂತ. ವ್ಯಕ್ತಿಯ ಉನ್ನತಿಯಲ್ಲಿ ದೇಶದ ಉನ್ನತಿಯು ಕೂಡ ಆಗುತ್ತೆ. ವ್ಯಕ್ತಿ ಹಾಳಾದ್ರೆ ದೇಶನೂ ಕೂಡ ಹಾಳಾಗುತ್ತೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಕನಸನ್ನ ನನಸು ಮಾಡಿರ್ತಕ್ಕಂಥ ಒಬ್ಬ ನಾಯಕ ಇದ್ರೆ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು. ಅವ್ರು ಒಬ್ಬರೇ ಮಾಡಿದ್ರ? ನರೇಂದ್ರ ಮೋದಿಜಿ ಒಬ್ಬರೇ ಮಾಡಿದ್ರ? ಇಲ್ಲ, ನೀವು ಯಾರ್ಯಾರು ಚಪ್ಪಾಳೆ ಹೊಡೆದ್ರಲ್ಲ, ನಾವೆಲ್ಲರೂ ಕೂಡ ಮಾಡಿದ್ವಿ. ಅದಕ್ಕೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವೊಂದು ದೃಢ ಸಂಕಲ್ಪ ಮಾಡಬೇಕು. ನಿಮಗೂ ಗೌರವ ಸಿಗುತ್ತವಾಗ, ನಮ್ಮ ಪಾರ್ಟಿಗೂ ಗೌರವ ಸಿಗುತ್ತೆ, ನಮ್ಮ ಮನೆಗೂ ಕೂಡ ಗೌರವ ಸಿಗುತ್ತೆ. ಆದ್ರಿಂದ ಏನ್ ಸಂಕಲ್ಪ ಮಾಡೋಣ? ಅದಕ್ಕೆ ನಾನು ನಮ್ಮ ತಮ್ಮೇಶ್ ಗೌಡ್ರ ಹತ್ರ ಚಿಂತನೆ ಯಾವಾಗಲೂ ಸರಿ ಇರ್ತದೆ. ಇವತ್ತು ಬೆಂಗಳೂರಿನಲ್ಲಿ ಸ್ಥಳೀಯರಿಗಿಂತ ಬಹುಸಂಖ್ಯಾತರು ಯಾರಂದ್ರೆ ಹೊರಗಡೆಯವರು. ಯಾಕೆ? ಬೆಂಗಳೂರು ತುಂಬಾ ಬೆಳೀತಾ ಇದೆ, ಆರ್ಥಿಕವಾಗಿ ಸಬಲಗೊಳ್ತಾ ಇದೆ. ಇದೆಲ್ಲ ಆದಾಗ ಇಂಡಸ್ಟ್ರಿಯಲೈಸೇಷನ್ ಆಗ್ತದೆ. ಅಥವಾ ಈಗಾಗಲೇ ನೋಡಿದ್ದೀರಿ ನೀವು, ಸಾಫ್ಟ್ವೇರ್ ಹಬ್ ಬಂದ್ಬಿಟ್ಟಿದೆ. ಇದೆಲ್ಲ ಆದ ತಕ್ಷಣ ಹೊರಗಡೆ ವಲಸೆ ಹೆಚ್ಚಾಯಿತು. ಆ ಕಾರಣದಿಂದ ಬೆಳೀತಾನೆ ಹೋಗ್ತಿದೆ. ಇದಕ್ಕೆ ಒಂದು ಕಡಿವಾಣ ಹಾಕಬೇಕಾಗಿತ್ತು ಆಡಳಿತ ಮಾಡ್ತಕ್ಕಂಥವ್ರು. ಇಷ್ಟು ಸಾಕು, ಇಲ್ಲಿ ಕೆಂಪೇಗೌಡರ ಬೆಂಗಳೂರು, ಇಲ್ಲಿಂದ ಆಚೆಗೆ ತುಮಕೂರು ಬೆಳೀಲಿ, ಮಂಡ್ಯ ಬೆಳೀಲಿ, ಚಿಕ್ಕಬಳ್ಳಾಪುರ ಬೆಳೀಲಿ, ಕೋಲಾರ ಬೆಳೀಲಿ, ಗುಲ್ಬರ್ಗ ಬೆಳೀಲಿ, ಧಾರವಾಡ, ಮೈಸೂರು ಬೆಳೀಲಿ. ಈ ಭಾವನೆ ಬರಲೇ ಇಲ್ಲ. ಬರೀ ಒಂದೇ ಕಡೆ ಬೆಳೆಸ್ತಾ ಇದ್ರೆ ನಮ್ಮ ಉಸಿರಾಟದ ತೊಂದರೆ ಮುಂದೆ ಬರ್ತದೆ ನಮಗೆ. ಇದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಎಲ್ಲಿವರೆಗೆ ಬೆಳೆಸಲಿಕ್ಕೆ ಸಾಧ್ಯ? ಅದಕ್ಕೆ ಇವತ್ತು ಏನ್ ಮಾಡಿದ್ರು ಕಾಂಗ್ರೆಸ್ನವರು? ಕೆಂಪೇಗೌಡರ ಕನಸನ್ನ 5 ತುಂಡು ಮಾಡಿದ್ದಾರೆ. ಕೆಂಪೇಗೌಡರ ಕನಸೇನಿತ್ತು 5 ತುಂಡು ಮಾಡಿಬಿಟ್ರು.
ಈಗ 5 ಬೆಂಗಳೂರು, 1 ಬೆಂಗಳೂರು ಅಲ್ಲ. ಏನೇ ಆದ್ರೂ ಇದು ಆಗಬಾರ್ದಿತ್ತು. ಆದರೆ ಈಗ ನಮಗೆ ತಡೀಲಿಕ್ಕಾಗಲ್ಲ, ವಿರೋಧ ಪಕ್ಷದಲ್ಲಿದ್ದೇವೆ. ಆದ್ರೆ ನಾವು ಇವತ್ತು ವಿರೋಧ